शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली अतत्र दशमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯ ಭೃಗುವಲ್ಲಿ ಅದರಲ್ಲಿ 10ನೆಯ ಅನುವಾಕವನ್ನು ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಆ 10ನೆಯ ಅನುವಾಕದಲ್ಲಿ ಬರತಕ್ಕಂತಹ ಈ ಅವಶಿಷ್ಟ ಅದರಲ್ಲಿ ಮಧ್ಯವಾದ ಭಾಗ, ಆ ಮಂತ್ರ ಭಾಗವನ್ನ ಒಂದು ಸಾರಿ ಪಾರಾಯಣ ಮಾಡಿ ನಂತರ ಭಾಷ್ಯ ಭಾಗವನ್ನ ಮುಂದುವರಿಸೋಣ. ನನ್ನ ಹೇಳಿದ್ದೆ ಎಲ್ಲ ಇದು ಬ್ರಹ್ಮದ ನಾನಾ ಬಗೆಯ ಉಪಾಸನೆ. ಬ್ರಹ್ಮದ ಅನೇಕ ಬ್ರಹ್ಮಗಳಲ್ಲಿ ಅನೇಕ ಧರ್ಮಗಳನ್ನ ಆರೋಪ ಮಾಡಿ ಅದನ್ನ ಉಪಾಸನೆ ಮಾಡತಕ್ಕಂಥ ಒಂದು ಪ್ರಕರಣ ಇದು. ಏನು ಅಂತಂದ್ರೆ ಇಲ್ಲೇ ಹೇಳ್ತಾ ನೋಡಿ, ತತ್ ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ. ತತ್ ಪ್ರತಿಷ್ಠಾ ಇತಿ ಉಪಾಸೀತ, ಇದು ಪ್ರತಿಷ್ಠೆ ಎಂಬ ಧರ್ಮ. ಹೀಗೆ ಆ ಧರ್ಮದಿಂದ ಉಪಾಸನೆ ಮಾಡಿದರೆ ಅವನಿಗೆ ಫಲನೂ ಹೇಳಿದ್ದಾರೆ. ಏನವನು? ಪ್ರತಿಷ್ಠಾವಾನ್ ಭವತಿ, ಅವನು ನೆಲೆ ನಿಂತವನಾಗುತ್ತಾನೆ. ಅವನಿಗೆ ಭದ್ರವಾದ ಒಂದು ನೆಲೆ ಅಂತಕ್ಕಂಥದ್ದು ಇರುತ್ತೆ ಅಂಥೇಳಿ ಇದೇ ರೀತಿ ಅನೇಕ ವಿಧವಾದ ಉಪಾಸನೆಗಳನ್ನು ಅದರ ಫಲವನ್ನು ಕೂಡ ಹೇಳಿದ್ದಾಗಿದೆ. ಏನು ಮುಂದುವರೆದು ಹೇಳ್ತಾರೆ, ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ, ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ, ತನ್ನಮ ಇತ್ಯುಪಾಸೀತ ನಮ್ಯಂತೆ ಅಸ್ಮೈ ಕಾಮಃ, ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ, ತದ್ಬ್ರಹ್ಮಣ ಪರಿಮರ ಇತ್ಯುಪಾಸೀತ ಪರ್ಯೇಣ ಮ್ರಿಯಂತೆ ವಿಷಂತಸ್ತಪತ್ನಾಃ, ಪರ್ಯೇ ಪ್ರಿಯ ಭ್ರಾತೃವ್ಯ ಸಯಶ್ಚಾಯಂ ಪುರುಷೇ ಸಯ ಏಕಃ ಸಯ ಏವಂವಿತ್. ಇಲ್ಲಿಯವರೆಗೂ ಕೂಡ ಇದರ ಫಲವನ್ನ ಮತ್ತೆ ಉಪಾಸನ ಆ ಧರ್ಮಗಳನ್ನ ಆರೋಪ ಮಾಡಿ ಉಪಾಸನೆ ಮಾಡತಕ್ಕಂಥದ್ದು ಎರಡನ್ನು ಕೂಡ ಹೇಳಿದ್ದಾರೆ. ಇದರಲ್ಲಿ ಮುಂದುವರಿದ ಭಾಗವಾಗಿ ಆ ಒಂದು ಪ್ರಕರಣವೆಲ್ಲ ಮುಗಿಯಿತು. ಈಗ ಈ ಪರಮಾತ್ಮ ಅಂತಕ್ಕಂಥದ್ದು ಯಾವ ಉಪಾಸನೆಗೂ ವಿಷಯವಲ್ಲ. ಪರಮಾತ್ಮನ ಜ್ಞಾನ ಎಂಬತಕ್ಕಂಥದ್ದು ಅದು ಜ್ಞಾನಕ್ಕೆ ವಿಷಯ. ಜ್ಞಾನಕ್ಕೆ ವಿಷಯ ಅಂತಂದ್ರೇನು? ಜ್ಞಾನವು ವಿಷಯಿ. ಜ್ಞಾನಕ್ಕೆ ವಿಷಯ ಅಂತಂದ್ರೆ ಈ ಜ್ಞಾನದಿಂದ ಇದು ತಿಳಿಯಲ್ಪಡುತ್ತದೆ ಎಂಬುದಾಗಿ ಜ್ಞಾನವನ್ನ ಒಂದು ಸಾಧನ ಅಂತ ಹೇಳಿ ಆ ಒಂದು ಬ್ರಹ್ಮ ಅವಗತಿ ಮೋಕ್ಷ ಅಂತಕ್ಕಂಥದ್ದನ್ನ ಸಾಧ್ಯ ಅಂತ ಹೇಳಿ ಹೀಗೆ ಅರ್ಥ ಮಾಡಬಹುದೇ ಅಂದ್ರೆ ಹಾಗರ್ಥವಲ್ಲ. ಸಾಧನ ಸಾಧ್ಯ ಅಂತೂ ಅಲ್ಲವೇ ಅಲ್ಲ. ಏನು ಜ್ಞಾನದಿಂದ
ಪರಮ ಪುರುಷಾರ್ಥ, ಜ್ಞಾನದಿಂದ ಪರಮ ಪುರುಷಾರ್ಥ ಅಂದ್ರೆ ಅರ್ಥ ಏನು ಗೊತ್ತೇನು? ಜ್ಞಾನದಿಂದ ಪರಮ ಪುರುಷಾರ್ಥವಾಗಬೇಕಾಗಿಲ್ಲ. ಯಾಕೆ? ಪರಮ ಪುರುಷಾರ್ಥ ಎಂಬತಕ್ಕಂಥದ್ದು ಆಗಲೇ ಸಿದ್ಧವಾಗಿ ಬಿಟ್ಟಿದೆ. ಮತ್ತೆ ಜ್ಞಾನದಿಂದ ಪರಮ ಪುರುಷಾರ್ಥ ಅಂತ ಹೇಳಿದ್ರಿ ಅಂದರೆ ಇದು ಸ್ವತಃ ಸಿದ್ಧವಾದ ತತ್ವವಾದುದರಿಂದ ಏನಾಗಿದೆ, ಆ ಸ್ವತಃ ಸಿದ್ಧವಾದ ತತ್ವ ತೋರ್ಕೊಳ್ಬೇಕು. ಆ ತೋರಿಕೊಳ್ಳುವುದಕ್ಕೆ ಯಾವುದೋ ಒಂದು ಅಡ್ಡಿ ಅಂತಕ್ಕಂಥದ್ದು ಇದೆ. ಆ ಅಡ್ಡಿಯನ್ನ ತೆಗೆದು ಹಾಕತಕ್ಕಂಥದ್ದು ಜ್ಞಾನದ ವಿಷಯ, ಜ್ಞಾನದ ಕೆಲಸ ಅಷ್ಟೇ. ಜ್ಞಾನವೇನೂ ಕೂಡ ಈ ಒಂದು ಬ್ರಹ್ಮದ ಒಂದು ಅರಿವನ್ನು ನಮಗೆ ಉಂಟು ಮಾಡುವುದಿಲ್ಲ. ಬ್ರಹ್ಮಭಾವ ಅಂತಕ್ಕಂಥ ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು ತತ್ವಮಸಿ. ಯಾವಾಗಲೂ ಕೂಡ ಅಷ್ಟೇ, ತತ್ವಂ ಅಸಿ. ಹಿಂದೆಯೂ ನೀನಾಗಿದ್ದೆ, ಈಗಲೂ ಅದಾಗಿದ್ದೀಯೇ, ಮುಂದೆಯೂ ಅದೇ ಆಗಿರುತ್ತೀಯೇ. ಇಂಥದನ್ನ ಜ್ಞಾನದಿಂದ ಪಡೆಯುವುದು ಅಂದ್ರೆ ಏನರ್ಥ ಅಂತಂದ್ರೆ, ಆ ಒಂದು ಸ್ವತಃ ಸಿದ್ಧವಾದ ತತ್ವವು ನಮ್ಮ ಅನುಭವಕ್ಕೆ ಬರುವುದಕ್ಕೆ ಏನೋ ಒಂದು ಅಡ್ಡಿ ಅಂತಕ್ಕಂಥದ್ದು ಎದುಕೊಂಡು ಬಿಟ್ಟಿದೆ. ಆ ಅಡ್ಡಿನ ತೆಗೆದು ಹಾಕುವುದಷ್ಟೇ ಈ ಜ್ಞಾನದ ಕೆಲಸ ಅಷ್ಟೆ. ಆ ಅರ್ಥದಲ್ಲಿ ಜ್ಞಾನದಿಂದ ಮಾತ್ರ ಮೋಕ್ಷ ಪರಮ ಪುರುಷಾರ್ಥ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಈ ಒಂದು ಭಾಗದಲ್ಲಿ ಈ ಜೀವ ಈ ಒಂದು ಸಂಸಾರ ಸುಖ ದುಃಖ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ, ಇದು ಎಲ್ಲ ಕಾರ್ಯ ವಿಷಯಗಳಿಗೂ ಕೂಡ ಇದು ಸಂಬಂಧಪಟ್ಟಿದೆ. ಎಲ್ಲ ಕಾರ್ಯ ವಿಷಯಗಳಿಗೆ ಪರಮಾತ್ಮನ ಕಾರ್ಯ ಅಂತ ಏನಿದೆ ಎಲ್ಲದಕ್ಕೂ ಕೂಡ ಪಂಚಭೂತಗಳು, ಅದರಿಂದ ಆದ ತನ್ಮಾತ್ರಗಳು ಎಲ್ಲ ಎಲ್ಲಿವರೆಗೆ, ಯಾವುದು ಹುಲ್ಕಡ್ಡೆವರೆಗೂ ಕೂಡ ಅದಕ್ಕೆ ವಿಷಯವಾಗಿದೆ ಕಾರ್ಯಕ್ಕೆ ಅಂತ ಹೇಳಿದಾಗ ಪೂರ್ವ ಪಕ್ಷ ಹೇಳ್ದ, ಸ್ವಾಮಿ ಜೀವನು ಕಾರ್ಯ ತಾನೆ, ಆದ್ದರಿಂದ ಅವನಿಗೆ ಸಂಸಾರತ್ವ ಇರಲಿ ಅಂದ್ರೆ ಜೀವನು ಪರಮಾತ್ಮನ ಕಾರ್ಯವಲ್ಲ ಅಂತ ಹೇಳುವುದನ್ನ ಸಿದ್ಧ ಮಾಡಿ ತೋರಿಸಿದ್ದಾಯಿತು. ಎಲ್ಲಿ ಈ ಒಂದು ಉಪನಿಷದ್ ವಾಕ್ಯಗಳ ಮುಖಾಂತರ ಇದನ್ನು ತೋರಿಸಿದ್ದಾಯಿತು. ಈಗ ಪ್ರಕೃತ ಹೇಳ್ತಾ ಇದ್ದಾರೆ ಏನು ನೋಡಿ, ಆತ್ಮನಲ್ಲಿ ಈ ಸಂಸಾರಿತ್ವವಿದೆ ಅಥವಾ ಈ ಜೀವಾತ್ಮ ಅಂತಕ್ಕಂಥ ಸಂಸಾರಿ ಎಂಬುದು ಏನಾಯ್ತು, ಯುಕ್ತಿಗೆ ವಿರುದ್ಧ. ಅದು ಯುಕ್ತಿಗೂ ವಿರುದ್ಧ. ಹಿಂದೆ ಏನು ಹೇಳಿತ್ತು, ಆಗಮಕ್ಕೆ ವಿರುದ್ಧ ಅಂತ ಹೇಳಿತ್ತು. ಆಗಮ ವಾಕ್ಯದಲ್ಲಿ ಹೇಳಿ ತತ್ವಮಸಿ ಅಂತಕ್ಕಂಥ ವಾಕ್ಯ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವಾಕ್ಯ ಇವೆಲ್ಲ ಹೇಳಿ ಏಕತ್ವನ ಸಿದ್ಧ ಮಾಡಿ ಆ ಆಗಮ ಪ್ರಮಾಣದಿಂದ ಯಾವ ಸಂಸಾರಿತ್ವ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಸಿದ್ಧ ಮಾಡಿದ್ರು. ಈಗ ಆಗಮದಲ್ಲಿ ಹೇಳಿದ್ದನ್ನೇ ಈಗ ಯುಕ್ತಿ ಇಂದ ತೋರಿಸಿ ಇದು ಯುಕ್ತಿಗೂ ವಿರುದ್ಧವಾಗಿದೆ. ಕೇವಲ ಆಗಮಕ್ಕೆ ಮಾತ್ರ ವಿರುದ್ಧವಲ್ಲ, ಇದು ಯುಕ್ತಿಗೂ ಕೂಡ ವಿರುದ್ಧವಾಗಿದೆ ಎಂಬುದನ್ನು ಈ ಭಾಗದಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ ಭಾಷ್ಯ ನೋಡೋಣ. ದೃಷ್ಟಂ ಜೀವಸ ಸಂಸಾರಿತ್ವಂ ಇತಿ ಚೇತ್. ಸ್ವಾಮಿ ನೀವು ಈ ಜೀವನಿಗೆ ಸಂಸಾರಿತ್ವ ಎನ್ನುವುದು ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ತತ್ಸೃಷ್ಟ ತದೇವಾನುಪ್ರಾವಿಶತು ಎಂಬತಕ್ಕಂತಹ ಮಂತ್ರದಿಂದ ಜೀವನು ಪರಮಾತ್ಮನು ಕಾರ್ಯವನ್ನು ಸೃಷ್ಟಿ ಮಾಡಿ ತತ್ಸೃಷ್ಟ ತದೇವ ಆ ಕಾರ್ಯವನ್ನೇ ಏನಾಗಿದ್ದಾನೆ ಅನುಸರಿಸಿ ಪ್ರವೇಶ ಮಾಡಿದನು ಅಂತ ಇದೆ. ಅಂದ್ರೇನು, ಆ ಪರಮಾತ್ಮನೇ. ಆವಾಗ ಏನಾಯಿತು, ಪರಮಾತ್ಮನೇ ಅನುಸರಿಸಿ ಪ್ರವೇಶ ಮಾಡಿದನು ಎಂಬುದಾಗಿರುವುದರಿಂದ ಈ ಜೀವಾತ್ಮ ಅಂತಂದ್ರೆ ಒಂದೇ, ಪರಮಾತ್ಮ ಅಂತಂದ್ರೆ ಒಂದೇ ಎಂಬತಕ್ಕಂಥದ್ದನ್ನ ಆಗಮದಿಂದ ಸಿದ್ಧ ಮಾಡಿದ್ರು. ಹಾಗಾಗಿ ಜೀವನಿಗೆ ಸಂಸಾರಿತ್ವ ಅಂತಕ್ಕಂಥದ್ದು ಇಲ್ಲ, ಯಾವಾಗ ಆಗಮ ಪ್ರಮಾಣದಿಂದ ಅಂತ ಸಿದ್ಧ ಮಾಡಿದ್ರು. ಈಗ ಹೇಳ್ತಾ ಇದ್ದಾರೆ, ನೋಡಪ್ಪ
ಬೇಕಾದರೆ ನಾವು ಯುಕ್ತಿಯಿಂದಲೂ ಸಿದ್ಧ ಮಾಡುತ್ತೇವೆ. ಆತ್ಮನಿಗೆ ಸಂಸಾರಿತ್ವ ಇದೆ ಎನ್ನುವುದು ಯುಕ್ತಿಗೂ ಕೂಡ ವಿರುದ್ಧವಾಗಿದೆ. ಯುಕ್ತಿ ಅಂದ್ರೆ ಒಂದೇ, ಉಪಪತ್ತಿ ಅಂತಂದ್ರೆ ಒಂದೇ, ತರ್ಕ ಅಂತಂದ್ರೆ ಒಂದೇ, ಎಲ್ಲ ಒಂದೇ. ಅದಕ್ಕೂ ವಿರುದ್ಧವಾಗಿದೆ. ಜೀವನಿಗೆ ಸಂಸಾರಿತ್ವ ಇದೆ ಅಂತ ಅನ್ನತಕ್ಕಂಥದ್ದು ಯುಕ್ತಿಗೂ ವಿರುದ್ಧ ಅಂತ ಹೇಳಿ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ದ ಪೂರ್ವ ಪಕ್ಷ ಹೇಳ್ದ, ನೋಡಿ ಸ್ವಾಮಿ, ನೀವು ಆಗಮ ಪ್ರಮಾಣದಿಂದ ಸಿದ್ಧ ಮಾಡಿದ್ರಿ. ಆದರೆ ಆಗಮ ಪ್ರಮಾಣ ಯಾಕೆ ಸ್ವಾಮಿ ಬೇಕು? ಆಗಮ ಪ್ರಮಾಣ ಯಾವಾಗ ಬೇಕು? ಯಾವಾಗ ನಮ್ಮ ಇಂದ್ರಿಯಕ್ಕೆ ಅದು ಗೋಚರವಾಗುವುದಿಲ್ಲವೋ, ಮತ್ತೆ ಅನುಮಾನದಿಂದಲೂ ಕೂಡ ಸಿದ್ಧವಾಗತಕ್ಕಂಥದ್ದಾಗುವುದಿಲ್ಲವೋ, ಇಂದ್ರಿಯಕ್ಕೆ ವಿಷಯವಾದಾಗ ಪ್ರತ್ಯಕ್ಷ ಪ್ರಮಾಣ ಆಗುತ್ತೆ. ಇಲ್ಲದೆ ಯಾವುದೋ ದೃಷ್ಟಾಂತದ ಮೂಲಕ, ಚಿಹ್ನೆಯ ಮೂಲಕ ನೋಡಿದಾಗ ಅನುಮಾನ ಪ್ರಕರಣ ಆಗುತ್ತೆ. ಹೀಗೆ ಏನಾಗಿದೆ, ಈ ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ಯಾವುದು ಸಿದ್ಧ ಮಾಡುವುದಕ್ಕೆ ಆಗುವುದಿಲ್ಲವೋ ಅದಕ್ಕೆ ಬೇಕು ಆಗಮ ಪ್ರಮಾಣ. ಆದರೆ ಜೀವನಲ್ಲಿ ಸಂಸಾರಿತ್ವ ಇದೆ ಎನ್ನುವುದು ಪ್ರತ್ಯಕ್ಷದಿಂದಲೂ ಸಿದ್ಧವಾಗ್ತಾ ಇದೆ. ದಿವಸ ನೋಡ್ತಾ ಇದ್ದೇವೆ ನಾವು ಸಂಸಾರಿತ್ವವನ್ನ ಜೀವನದಲ್ಲಿ. ಮತ್ತೆ ಅನುಮಾನದಿಂದಲೂ ಕೂಡ ಸಿದ್ಧವಾಗುತ್ತೆ. ಹೀಗಿರುವಾಗ ಪ್ರತ್ಯಕ್ಷ ಅನುಮಾನ ಎರಡರಿಂದಲೂ ಸಿದ್ಧವಾಗುತ್ತಿರುವಾಗ ನಿಮ್ಮ ಆಗಮ ಯಾಕೆ ಸ್ವಾಮಿ ಬೇಕು? ಅದು ಯಾವುದೋ ಹಿಡ್ಕೊಳ್ಳೋದನ್ನ ಓಹೋ ಸಂಸಾರಿತ್ವ ಇಲ್ಲ ಅಂತ ಹೇಳ್ಬಿಟ್ರೆ ಬ್ಯಾಕ್ ಬೇಕು. ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯಲ್ಲ, ದೃಷ್ಟಂ ಜೀವಚ ಸಂಸಾರಿತ್ವಂ ಇತಿ ಚೇತ್. ಜೀವನಿಗೆ ಸಂಸಾರಿತ್ವ ಇದೆ ಅಂತಕ್ಕಂಥ ದೃಷ್ಟ ಕಣ್ಣು ಕಾಣ್ತಾ ಇದೆಯಲ್ಲ ಎನ್ನುವುದಾದರೆ ಇಲ್ಲ, ಹಾಗಲ್ಲ. ಯಾಕೆ ಅಂತಂದ್ರೆ ಉಪಲಬ್ಧು ಅನುಪಲಭ್ಯತ್ವ. ಒಳ್ಳೆಯ ಈ ತರ್ಕದ ಒಂದು ಭಾಗವನ್ನು ಹೇಳಿದ್ರು. ಏನು ಉಪಲಬ್ಧು? ಉಪಲಬ್ಧು ಅಂತಕ್ಕಂಥದ್ದು ಷಷ್ಠಿ ವಿಭಕ್ತಿ ಏಕವಚನ. ಅಂದ್ರೆ ಅರಿಯುವವನು, ಅರಿಯುವವನಿಗೆ ಅಂತ. ಯಾವನು ಅರಿಯುತ್ತಾನೋ ಅವನಿಗೆ, ಅರಿಯುವವನಿಗೆ ಅನುಪಲಭ್ಯ ಮಾನತ್ವ. ಅರಿಯಲ್ಪಡತಕ್ಕಂಥ ವಿಷಯ ಇದೆಯಲ್ಲ ವಸ್ತು, ಅದು ಅನುಪಲಭ್ಯ ಮಾನತ್ವ. ಹೌದ್ ತಾನೆ? ಹೇಗೆ ಅಂದ್ರೆ ಅರಿಯಲ್ಪಡತಕ್ಕವನು ಅವನು ಬೇರೆ. ಹಾಗಿರುವಾಗ ಯಾವನು ಅರಿಯುತ್ತಿರುತ್ತಾನೆಯೋ ಅಂದ್ರೆ ಅರಿಯುವಾತನು ಅವನು ಅರಿಯಲ್ಪಡತಕ್ಕವನಲ್ಲ. ಮತ್ತೆ ಅರಿಯುವವನು ಒಂದೇ, ಅರಿಯಲ್ಪಡ್ತಕ್ಕಂಥವನು ಒಂದೇ ಅಂತ ನಾವು ಹೇಳಿದ್ದೆವು. ಯಾಕೆ ಏಕತ್ವವನ್ನು ಹೇಳಿದಾಗ? ಮತ್ತೆ ಇಲ್ಲೂ ಹೇಳ್ತಾ ಇದ್ದೇವೆ ನಾವು, ಯಾವತ್ತೂ ಕೂಡ ಅರಿಯುವವನು ಅರಿಯಲ್ಪಡತಕ್ಕ ವಸ್ತುವಾಗಿ ಆಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಹೇಗೆ ಅಂತಂದ್ರೆ ಯಾವತ್ತೂ ಕೂಡ ಕರ್ತೃ ಬೇರೆ ಕರ್ಮ ಬೇರೆ ಇರಬೇಕು. ಕರ್ತೃವೇ ಕರ್ಮವಾಗಲಾರನು. ಅರಿಯುವವನು ಅಂತಂದಾಗ ಏನಾಯ್ತು? ಕರ್ತೃ ಆಯ್ತು, ಕರ್ತೃತ್ವ ಬಂತು. ಅರಿಯಲ್ಪಡತಕ್ಕಂಥ ವಸ್ತು ಇದನ್ನು ಅರಿಯುತ್ತಾನೆ, ಇದನ್ನು ಎನ್ನುವಾಗ ಕರ್ಮತ್ವ ಬಂತು. ಕರ್ತೃ ಬೇರೆ ಕರ್ಮ ಬೇರೆ ಆಗಿರಬೇಕೇ ಹೊರತು ಕರ್ತೃವೇ ಕರ್ಮವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಈ ಒಂದು ಪರಮಾತ್ಮ ಅಂತಕ್ಕಂಥವನು ಏನಾಗಿದ್ದಾನೆ? ಅವನು ಉಪಲಬ್ಧು ಅಂದ್ರೆ ಅವನು ಅರಿಯುವವನು ಅವನು. ಆದ್ದರಿಂದ ಅರಿಯಲ್ಪಡತಕ್ಕಂಥದ್ದು ಯಾವುದು? ಸಂಸಾರಿತ್ವ. ಅದು ನಮಗೆ ಗೋಚರ ಆಗ್ತಾ, ಇವನು ಹೇಳಿದ ಸಂಸಾರಿತ್ವ ಅಂತಕ್ಕಂಥದ್ದು ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದ್ದೇವೆ ನಾವು. ಅದನ್ನ ಇವನು ಅರಿಯುವವನು, ಅರಿಯಲ್ಪಡತಕ್ಕವನಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಂಸಾರಿತ್ವವನ್ನು ಇರೋಕ್ಕೆ ಸಾಧ್ಯ ಇಲ್ಲ. ಸಂಸಾರಿತ್ವ ಇರಬೇಕಾದ್ರೂ ಕರ್ಮದ ವಿಷಯ ಅದು. ಮತ್ತೆ ಇನ್ನೊಂದು ಇದು ಹೇಳ್ದ, ಒಂದು ಆಕ್ಷೇಪಣೆ ಹೇಳ್ದ, ಸಂಸಾರ ಧರ್ಮ ವಿಶಿಷ್ಟ ಆತ್ಮ ಉಪಲಭ್ಯತೆ ಇತಿಚೇ ಅಂತ ಹೇಳ್ಬಿಟ್ಟ. ಏನು ನೋಡಿ, ಆತ್ಮನು ಕಂಡು ಬರ್ತಾನೆ. ಆತ್ಮ ಅಂತ ನಾನು ಅಂತ ವ್ಯವಹಾರ ಮಾಡ್ತಾ ಇದ್ದೇವೆ. ಈ ನಾನು ಅಂತ ವ್ಯವಹಾರ ಮಾಡ್ತಾ ಇರುವಾಗ ನಾವು ಏನಂತ ವ್ಯವಹಾರ ಮಾಡ್ತಾ ಇದ್ದೇವೆ ಅಂದ್ರೆ ಸಂಸಾರ
ಧರ್ಮ ವಿಶಿಷ್ಟ ಅಹಂ ಆತ್ಮ. ಏನು ಯಾಕೆ ಪ್ರತಿಯೊಂದರಲ್ಲೂ ಹೇಳಲ್ವ ಸ್ವಾಮಿ, ಏನಾಯಿತು, ನನಗೆ ದುಃಖವಾಯಿತು, ಆ ದುಃಖ ನನ್ನಿಂದ ಹೋಯಿತು, ಆಗ ನನಗೆ ಸುಖವಾಯಿತು, ಎಲ್ಲ ನನಗೆ ಸುಖವಾಯಿತು. ಹೀಗೆ ಸಂಸಾರ ಧರ್ಮ ವಿಶಿಷ್ಟ, ಸಂಸಾರ ಧರ್ಮದಿಂದ ಕೂಡಿಕೊಂಡೇ ಆತ್ಮ ಇದ್ದಾನೆ. ಹೌದ್ ತಾನೆ? ಇದು ನಮಗೆ ಸಿದ್ಧ ಮಾಡೋದೇನಿದೆ, ಕೂಡಿಕೊಂಡೇ ಇದ್ದಾನಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಹಾಗಿಲ್ಲ, ಧರ್ಮಾಣ ಧರ್ಮಿಣ ಅವ್ಯತಿರೇಕಾತ್ ಕರ್ಮತ್ವ ಅನುಪಪತ್ತೇ. ಮತ್ತು ಇಲ್ಲಿ ಒಂದು ತರ್ಕವನ್ನು ಹೇಳ್ತಾರೆ, ಯಾವತ್ತೂ ಕೂಡ ಧರ್ಮಗಳು ಅಂತ ಇದೆಯಲ್ಲ, ಅದು ಧರ್ಮಿಯನ್ನ ಬಿಟ್ಟು, ಅಂದ್ರೆ ಧರ್ಮವು ಯಾರೆಲ್ಲ ಇದೆಯೋ ಅವನು ಧರ್ಮಿ. ಆ ಧರ್ಮಿಯನ್ನ ಬಿಟ್ಟು ಧರ್ಮವು ಸ್ವತಂತ್ರವಾಗಿ ಇರಲಾರದು, ಎಂದಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಯಾವನ ಒಬ್ಬ ಮನುಷ್ಯ ಇದ್ದಾನೆ, ಅವನ ಧರ್ಮ ಏನು ಏನ್ರಿ, ಅವನ ಮಹಾ ಒಂದು ಶೌರ್ಯವಂತ ಅಂತ ಹೇಳ್ತಾ ಇದ್ದ, ಶೂರ ಅಂತ ಹೇಳ್ತಾ ಇದ್ದ, ಶೌರ್ಯ ಅಂತಕ್ಕಂಥ ಇದೆ ಅವನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಶೌರ್ಯ ಎನ್ನುವುದು ಅವನಲ್ಲಿ ಇದೆ ಎಂದಾಗ, ಆ ಶೌರ್ಯ ಎಂಬತಕ್ಕಂತಹ ಧರ್ಮವು ಅವನಿಗಿದೆ ಅಂತ ಅನ್ನುವಾಗ ಅವನನ್ನ ಬಿಟ್ಟು ಸ್ವತಂತ್ರವಾಗಿ ಇರುವುದಕ್ಕೆ ಸಾಧ್ಯವಾ? ಶೌರ್ಯ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಯಾರೇ ಇವನಿಗಿಲ್ಲದೆ ಇದ್ರೆ ಇನ್ನೊಬ್ಬನಿಗಿರಬೇಕು, ಅವನಿಗಿಲ್ಲದೆ ಇದ್ರೆ ಮತ್ತೊಬ್ಬನಿಗಿರಬೇಕು. ಯಾವನಿಗಿದೆಯೋ ಅವನನ್ನ ಬಿಟ್ಟು ಆ ಧರ್ಮವು ಸ್ವತಂತ್ರವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಧರ್ಮಿಣ ಅವ್ಯತಿರೇಕಾತ್ ಕರ್ಮತ್ವ ಅನುಪಪತ್ತೇ. ಮತ್ತೆ ಆ ವಿಷಯವಾಗುವುದಕ್ಕೂ ಸಾಧ್ಯವಿಲ್ಲ. ಕರ್ಮ ಅಂದ್ರೆ ವಿಷಯ ಅಂತಿಲ್ಲ. ಧರ್ಮಗಳು ಧರ್ಮಿಯನ್ನ ಬಿಟ್ಟು ಇರಲಾರವು. ಆದ್ದರಿಂದ ಏನಾಗಿದೆ, ಕರ್ಮತ್ವ ಅನುಪಪತ್ತೇ. ಕರ್ಮತ್ವ ಅಂದ್ರೆ ವಿಷಯತ್ವ ಅಂತಕ್ಕಂಥದ್ದು ಹೊಂದುವುದಿಲ್ಲ. ಏನು ಗೊತ್ತಾದಿಲ್ಲ ಸ್ವಾಮಿ? ನೋಡಪ್ಪ, ಉದಾಹರಣೆ ನೋಡು. ಉಷ್ಣ ಪ್ರಕಾಶಯೋ ದಾಹ್ಯ ಪ್ರಕಾಶತ್ವ ಅನುಪಪತ್ತಿವತ್. ನೋಡಿ, ಉಷ್ಣ ಅಂತ ಇದೆ, ಬಿಸಿ ಅಂತಕ್ಕಂಥದ್ದು, ಪ್ರಕಾಶ ಬೆಳಕು ಅಂತಕ್ಕಂಥದ್ದಿದೆ. ಈಗ ಒಂದು ಬಿಸಿಯಾಗಿರ್ತಕ್ಕಂಥ ಒಂದು ಪದಾರ್ಥ ಇದೆ, ಬಿಸಿಯಾಗಿ, ಅದರ ಸ್ವಭಾವ ಬಿಸಿಯಾಗಿರ್ತಕ್ಕಂಥ, ಬಿಸಿ ಇರ್ತಕ್ಕಂಥ ಸ್ವಭಾವ. ಯಾವುದೋ ಒಂದು ಲೋಹ ಇದೆಯಂತೆ, ಅದು ಯಾವತ್ತೂ ಕೂಡ ಬಿಸಿಯಾಗಿ ಇರುತ್ತಂತೆ ಅದು. ಈಗ ಕೆಲವೊಂದು ಪ್ರಕಾಶ ವಸ್ತುವು ಇದೆ, ಒಂದು ಮೊಂಬತ್ತಿ, ದೀಪ ಉರಿತಾ ಇದೆ, ಪ್ರಕಾಶ. ಅವೆರಡಕ್ಕೂ ಕೂಡ ಓಹೋ ನೋಡಪ್ಪ ಇದು ಬಿಸಿಯಾಗಿದೆ, ಇದನ್ನ ಇನ್ನೊಂದರಿಂದ ಬಿಸಿಯನ್ನು ಮಾಡೋಣ ಅಂತ ಎಲ್ಲರೂ ಇರುತ್ತ. ಇಲ್ಲಿ ದೀಪ, ಒಂದು ಜ್ಯೋತಿ ನೀಲಾಂಜನ ಬೆಳಗ್ತಾ ಇದೆ, ನೀಲಾಂಜನ ಬೆಳಗ್ತಾ ಇದೆಯಲ್ಲ, ಈ ದೀಪ ಬೆಳಕಿದೆಯಲ್ಲ, ಅದನ್ನ ಇನ್ನೊಂದು ಬೆಳಕಿನಿಂದ ಬೆಳಗೋಣ ಅಂತಕ್ಕಂಥದ್ದಿದೆಯಾ? ಸ್ವಯಂ ಪ್ರಕಾಶತ್ವ ಅದು, ಅದಕ್ಕೆ ಇನ್ನೊಂದು ಬೆಳಕು ಬೇಕಿಲ್ಲ. ಹೀಗೆ ಉಷ್ಣ ಪ್ರಕಾಶಯೋ ದಾಹ್ಯ ಪ್ರಕಾಶ, ಉಷ್ಣ ಮತ್ತು ಪ್ರಕಾಶ ಇವೆರಡಕ್ಕೂ ಕೂಡ ಇನ್ನೊಂದು ದಾಹ್ಯ ಅಂತಕ್ಕಂಥದ್ದು ಪ್ರಕಾಶ ಅನುಪಪತ್ತಿ ಬರ್ತದೆ. ಇನ್ನೊಂದು ಅದು ಬೇಕಾಗಿಲ್ಲ ಅದಕ್ಕೆ. ಮತ್ತು ಅದಕ್ಕೆ ಸರಿ ಹೋಯ್ತು. ಇನ್ನೊಂದು ವಿಷಯವನ್ನು ಹೇಳ್ದ, ತ್ರಾಸಾದಿ ದರ್ಶನಾತ್. ಇದೇನಾಯ್ತು, ಇವೆಲ್ಲ ಇಷ್ಟು ಕೂಡ ಪ್ರತ್ಯಕ್ಷ ಪ್ರಮಾಣವಾಯಿತು. ನೋಡಿ ಸ್ವಾಮಿ, ಪ್ರತ್ಯಕ್ಷ ಪ್ರಮಾಣ ಇದೆ. ಯಾವುದಕ್ಕೆ ಇದೆ ಪ್ರತ್ಯಕ್ಷ ಪ್ರಮಾಣ? ಜೀವನಿಗೆ ಸಂಸಾರಿತ್ವ ಇದೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಪ್ರತ್ಯಕ್ಷ ಪ್ರಮಾಣ. ಯಾರು ಹೇಳ್ಕೊಡ್ಬೇಕಾ? ಏನೋ ಸ್ವಾಮಿ ನನಗೆ ಹೋಗ್ತಾ ಇದ್ದೆ, ಮುಳ್ಚುಟ್ಬಿಡ್ತು, ನೋವಾಗೋಯ್ತು ಅಂತಂದ್ರೆ ಇದನ್ನ ಯಾರು ಹೇಳ್ಕೊಡ್ಬೇಕಾ? ಇದು ಪ್ರತ್ಯಕ್ಷಾನುಭವ. ಇದು ಊಟ ಮಾಡಿದೆ ಸ್ವಾಮಿ, ತೃಪ್ತಿ ಆಯಿತು, ಪ್ರತ್ಯಕ್ಷಾನುಭವ. ಪ್ರತ್ಯಕ್ಷಕ್ಕೆ ಅನುಭವಕ್ಕೆ, ಪ್ರತ್ಯಕ್ಷದಲ್ಲೇ ಅನುಭವಕ್ಕೆ ಬರ್ತಾ ಇದೆ ಇದು. ಇಷ್ಟು ಈ ಒಂದು ಉದಾಹರಣೆ ಹೇಳಿದ್ದಾಯ್ತು. ಈಗ ಹೇಳ್ತಾ ಇದ್ದಾರೆ ನೋಡಿ, ಅನುಮಾನದಿಂದಲೂ ಕೂಡ ಇದನ್ನು ಸಿದ್ಧ ಮಾಡಬಹುದು. ನೀವು ಅನುಮಾನಕ್ಕೂ ಸಿದ್ಧ ಮಾಡೋಕ್ಕಾಗ ಹೇಳಿದ ಎಲ್ಲಿ ಸರಿ ಇಲ್ಲ. ಅನುಮಾನದಿಂದಲೂ ಕೂಡ ಇದು ಸಿದ್ಧವಾಗ್ತಾ ಇದೆ. ಏನಾಗ್ತಾ ಇದೆ ಅಂತಂದ್ರೆ, ತ್ರಾಸಾದಿ ದರ್ಶನಾತ್
ದುಃಖಿತ್ವಾದಿ ಅನುಮೀಯತೆ ಇತಿ ಚೇತ್. ಎಲ್ಲೋ ಹೋಗ್ತಾ ಇದ್ದ, ಏನೋ ಒಂದು ಭಯಂಕರವಾದದ್ದನ್ನು ನೋಡ್ಬಿಟ್ಟ, ತ್ರಾಸವಾಗೋಯ್ತು, ಭಯ ಆಗೋಯ್ತು. ತ್ರಾಸ ಅಂದ್ರೆ ಭಯ ಅಂತ ಅರ್ಥ. ಭಯ ಆಗೋಯ್ತು, ನೋಡ್ಬಿಟ್ಟ, ಭಯ ಆಗ್ತದೆ. ಆದ ತಕ್ಷಣ ಏನಾಯ್ತು, ಅಯ್ಯಯ್ಯೋ ನನ್ನ ಭಯ ಆಗೋಯ್ತು ಅಂತ ದುಃಖ ಪ್ರಾಪ್ತವಾಯಿತು. ಏನಾಯ್ತು, ಈಗ ದುಃಖಿತ್ವಾದಿ ಅನುಮೀಯತೆ. ಹೀಗೆ ಯಾವುದೋ ಒಂದು ಭಯಂಕರವಾದ ವಸ್ತುವನ್ನ ನೋಡಿದ್ದರಿಂದ ಅವನಿಗೆ ದುಃಖಿತ್ವ ಅಂತ ಅನುಭವ ಆಯ್ತಲ್ಲ, ಹಾಗೆ ಅನುಭವ ಆದ್ದರಿಂದ ಏನಾಗಿದೆ, ಅವನು ಈ ಒಂದು ಧರ್ಮವನ್ನು ಉಳ್ಳವನಾಗಿದ್ದಾನೆ. ಸಂಸಾರ ಸಂಸಾರ ಧರ್ಮ, ದುಃಖ ಸುಖ ಇವೆಲ್ಲ ಸಂಸಾರ ಧರ್ಮವನ್ನು ಉಳ್ಳವನಾಗಿದ್ದಾನೆ ಅಂತ. ಯಾವುದರಿಂದ, ಯಾವುದೋ ಭಯ ಆಯಿತು, ಅದರಿಂದ ದುಃಖ ಆಯಿತು, ಆದ್ದರಿಂದ ಇದು ಅದು ದೃಷ್ಟಾಂತ. ಆ ದೃಷ್ಟಾಂತ ಬಲದ ಮೂಲಕ ಭಯ ಆದರೆ ಹೆದರಿಕೆ ಆಗುತ್ತೆ, ಹೆದರಿಕೆ ಆದರೆ ಭಯ ಆಗುತ್ತೆ. ಭಯ ಹೆದರಿಕೆ ಒಂದು ಭಯ, ತ್ರಾಸ ಅಂದ್ರೆ ಭಯ, ಅದಕ್ಕೆ ದುಃಖ ಆಗತ್ತೆ, ಭಯದಿಂದ ದುಃಖ ಆಗತ್ತೆ. ಆ ದುಃಖ ಆಗುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಇದರ ಮುಖಾಂತರವಾಗಿ ಆಗ್ತಿದೆಯಲ್ಲ, ಆದ್ದರಿಂದ ಜೀವಾತ್ಮನು ಕೂಡ ಸಂಸಾರಿ ಅಂತ ಅನುಮಾನ ಪ್ರಮಾಣ. ಹಾಗೆ ಹೇಳ್ಬೋದಲ್ಲ ಅಂತಂದ್ರೆ, ನ ತ್ರಾಸಾದೇಹೇ ದುಃಖಸ್ಯ ಚ ಉಪಲಭ್ಯಮಾನತ್ವಾತ್ ನ ಉಪಲಬ್ಧಿರ್ಧರ್ಮತ್ವ. ಇದು ಅಷ್ಟೆ ನೋಡಪ್ಪ. ಈ ಭಯ ಮತ್ತೆ ಇನ್ನೊಂದು ಯಾವುದೇನೋ ಇದೆ, ಅದು ಭಯ ಅಂತಕ್ಕಂಥದ್ದು ದುಃಖಕ್ಕೆ ಕಾರಣವಾಗತ್ತೆ. ಅಥವಾ ಇನ್ನೊಂದು ವಸ್ತುವನ್ನು ನೋಡಿದ, ಆಹಾ ಬಹಳ ಸಂತೋಷಜನಕವಾಯಿತು, ಅದೇ ಅದು ಸುಖಕ್ಕೆ ಕಾರಣವಾಗುತ್ತೆ. ಈಗ ಎರಡೂ ಇದೆಯಲ್ಲ, ಇದು ಉಪಲಭ್ಯಮಾನತ್ವಾತ್. ಇದು ಉಪಲಭ್ಯಮಾನತ್ವ ಅದೇನು, ಇದು ಅನುಭವಿಸಲ್ಪಡತಕ್ಕಂತಹ ವಸ್ತುಗಳಿವೆಲ್ಲ, ಅದು ಅನುಭವಿಸಲ್ಪಡತಕ್ಕಂತಾನೆ. ಆದ್ದರಿಂದ ನಾವು ಹಿಂದೆ ಹೇಳಿದ್ವಲ್ಲಪ್ಪ, ಅನುಭವಿಸಲ್ಪಡತಕ್ಕದ್ದು ಅನುಭವಿಸುವವರ ಧರ್ಮ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅನುಭವಿಸುವವರ ಧರ್ಮ ಬೇರೆ, ಅದು ಅನುಭವಿಸಲ್ಪಡತಕ್ಕಂತಹ ಧರ್ಮ. ಅದು ಅನುಭವಿಸಲ್ಪಡತಕ್ಕಂತಹ ಧರ್ಮ ಅನುಭವಿಸುವವರ ಧರ್ಮ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನಾಗಿದೆ, ಇದು ಜೀವರಿಗೆ ಸಂಸಾರಿತ್ವ ಇದೆ ಅಂತಕ್ಕಂಥದ್ದು ಅನುಮಾನಕ್ಕೂ ಕೂಡ ಹೊಂದುವುದಿಲ್ಲ. ಅನುಮಾನ ಅಂದ್ರೆ ಯುಕ್ತಿ ಅಂತ, ಉಪಪತ್ತಿ, ಇದು ಯುಕ್ತಿ. ಹೀಗೆ ಪ್ರತ್ಯಕ್ಷಕ್ಕೂ ಹೊಂದೋದಿಲ್ಲ, ಅನುಮಾನಕ್ಕೂ ಹೊಂದೋದಿಲ್ಲ ಅಂತ ಮೇಲೆ ಕಾಪಿಲ ಕಾಣಾದಾದಿ ತರ್ಕಶಾಸ್ತ್ರ ವಿರೋಧ. ಅಲ್ಲ ಸ್ವಾಮಿ, ಹೋಗಲಿ ಬಿಡಿ. ಆದರೆ ಕಪಿಲರು, ಕಣಾದರು ಅವರೇನು ಸಾಮಾನ್ಯರ? ಅವರು ಮಹಾಪುರುಷರು. ಅವರು ಹೇಳಿದ್ದಾದರೂ ಪ್ರಮಾಣ ಅಂತ, ಆಪ್ತವಾಕ್ಯ ಪ್ರಮಾಣ ಅಂತ ಬೇಕು ಇಟ್ಕೋಬಹುದಲ್ಲ. ಆಪ್ತವಾಕ್ಯ ಇದೆಯಲ್ಲ, ಅದು ಪ್ರಮಾಣವೇ ಅಂತಂದ್ರೆ ತರ್ಕ ಅದು ತರ್ಕಶಾಸ್ತ್ರಕ್ಕೂ ಕಾಪಿಲ ಕಾಣಾದ ಕಾಪಿಲ ಅದು ತರ್ಕಶಾಸ್ತ್ರನೇ, ಕಾಣಾದಾನು ತರ್ಕಶಾಸ್ತ್ರನೇ. ಎರಡೂ ಕೂಡ ತರ್ಕಶಾಸ್ತ್ರ ಅಂತ ತರ್ಕದಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗುತ್ತಲ್ಲ ಅಂದ್ರೆ, ಇಲ್ಲಪ್ಪ, ಆ ಕಾಪಿಲ ದರ್ಶನ ಮತ್ತೆ ಕಾಣಾದ ದರ್ಶನ ಇವೆಲ್ಲ ಏನಾಗಿದೆ, ಮತ್ತೆ ಆದಿ ಅಂದ್ರೆ ಇಂಥ ಬೇಕಾದಷ್ಟು ದರ್ಶನ ಇದೆ. ಇವಕ್ಕೆಲ್ಲ ಏನಾಗಿದೆ ಇವತ್ತೇನು, ಮೂಲ ಭಾವೇ. ಇದಕ್ಕೇನು ಮೂಲ ಕಾರಣ ಅಂತಕ್ಕಂಥದ್ದೇ ಇಲ್ಲ. ಇದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಇಲ್ಲ. ಮತ್ತು ಇನ್ನೊಂದು ಏನಾಗಿದೆ, ವೇದ ವಿರೋಧೇಚ. ವೇದದಲ್ಲಿ ಇದನ್ನು ಹೇಳಿಯೂ ಇಲ್ಲ. ಹೀಗಾಗಿ ಅವರಿಗೆ ಒಂದು ಮೂಲಾಧಾರ ಅಂತಕ್ಕಂಥದ್ದೇ ಇಲ್ಲ, ಮೂಲ ಕಾರಣ ಅಂತಕ್ಕಂಥದ್ದೇ ಇಲ್ಲ ಅವರಿಗೆ. ಮತ್ತೆ ಇದು ವೇದ ಬಾಹ್ಯವಾಗಿರ್ತಕ್ಕಂಥದ್ದು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಭ್ರಾಂತತ್ವ ಉಪಪತ್ತೇ. ಅದೇನು ಅವ್ರು ಹೇಳ್ತಕ್ಕಂಥದ್ದು ಕೇವಲ ಭ್ರಾಂತಿಯಿಂದ ಹೇಳ್ತಾ ಇದ್ದಾರಷ್ಟೆ. ಏನು, ಈ ಕಪಿದರು ಕಾಣಲಾರು. ಈ ಕಪಿದರು ಹೇಗಿದು ಅಂತಂದ್ರೆ, ಕಪಿದರು ಏನ್ ಹೇಳ್ತಾರೆ, ಕಪಿದರು ಏನ್ ಹೇಳ್ತಾರೆ ಅಂತಂದ್ರೆ, ಪುರುಷನು ಭೋಕ್ತೃವಾಗಿದ್ದಾನೆ ಅಂತಾರೆ. ಪುರುಷನಿಗೆ ಭೋಕ್ತೃತ್ವ ಅಂತಕ್ಕಂಥದ್ದನ್ನ ಹೇಳ್ಬಿಟ್ರು ಅವರು. ಭೋಕ್ತೃತ್ವ ಅಂತ ಅನ್ನೋದು ಸಂಸಾರಿತ್ವ.
ಅದು ಒಂದು ಸಂಸಾರಿತ್ವನೇ. ಏನು ಇವರು ಆ ಪುರುಷನಿಗೆ ಅವನು ಕರ್ತೃ ಅಲ್ಲ ಕಣ್ರಿ, ಅವನು ಭೋಕ್ತೃ ಅಂತೇಳಿ ಭೋಕ್ತೃ ಧರ್ಮವನ್ನು ಹಾಕ್ಬಿಟ್ರು. ಭೋಕ್ತೃ ಧರ್ಮ ಅಂದ್ರೆ ಒಂದೇ, ಅದು ಸಂಸಾರ ಧರ್ಮನೇ ಅದು. ಯಾಕೆ ಭೋಕ್ತೃವು ಸಂಸಾರ ಧರ್ಮ, ಭೋಕ್ತೃತ್ವ ಕರ್ತೃತ್ವ ಎರಡೂ ಸಂಸಾರ ಧರ್ಮಗಳಿವೆ. ಹೀಗೆ ಅವರು ಭೋಕ್ತೃ ಅಂತ ಹೇಳ್ತಾರೆ ಸಂಸಾರ, ಅದೆಲ್ಲೂ ಇಲ್ಲ, ವೇದಕ್ಕೂ ವಿರೋಧ. ಮತ್ತೆ ಈ ಒಂದು ತರ್ಕ ಇದೆಯಲ್ಲ, ಯಾರು ಕರ್ತೃವಾಗಿದ್ದಾನೋ ಅವನೇ ಕರ್ಮವಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ, ಅದಕ್ಕೂ ವಿರೋಧ. ಉಪಪತ್ತಿ ಅದು ತರ್ಕ, ಅದಕ್ಕೂ ವಿರೋಧ. ಮತ್ತೆ ಈ ಕಾಳಾದ್ರೆ ಏನ್ ಮಾಡ್ತಾರೆ, ಕಾಳಾದ್ರೆ ಏನ್ ಮಾಡಿದ್ರು, ಕಪಿದರು ಪುರುಷನಿಗೆ ಕೇವಲ ಭೋಕ್ತೃತ್ವವನ್ನು ಹೇಳಿದ್ರು. ಆದರೆ ಕಾರಣಾದ್ರೆ ಹೇಳಿದ್ರು ಇಲ್ಲ ಇಲ್ಲಪ್ಪ, ಎಂದಿಗೂ ಕೂಡ ಪುರುಷ ಭೋಕ್ತೃವಾಗಲಾರ, ಅವನು ಕೇವಲ ಕರ್ತ ಅಂದ್ಬಿಟ್ಟು ಕರ್ತೃತ್ವವನ್ನು ಅವನೇನು ಹಾಕಿದ್ರು, ಅದು ಕೂಡ ಸಂಸಾರವೇ. ಹೀಗಾಗಿ ಕಪಿಲ ಕಾಣಾದ ದೇವರೇನೋ ಸಂಸಾರಿತ್ವವನ್ನು ಆರೋಪ ಮಾಡಿದ್ದಾರೆ. ಅದಕ್ಕೆ ವಿರೋಧ ಆಗ್ಬೋಯ್ತಲ್ಲ. ಅಂದ್ರೆ ಅಯ್ಯೋ ಅವರಿಗೆ ಮೂಲ ಕಾರಣವೇ ಇಲ್ಲಪ್ಪ, ಅವ್ರಿಗೆ ಹೀಗೆ ಪುರುಷನಿಗೆ ಭೋಕ್ತೃತ್ವವನ್ನು ಮತ್ತೆ ಈ ಪುರುಷನಿಗೆ ಕರ್ತೃತ್ವವನ್ನು ಹೇಳ್ತಕ್ಕಂತಹ ಕಾಣಾದರು ಕಾಪಿದರು ಮತ್ತೆ ಕಾಣಾದರು ಇವರಿಬ್ಬರಿಗೂ ಕೂಡ ಅವರಿಗೆ ಮೂಲ ಕಾರಣವೇ ಇಲ್ಲ, ಏನು ಆಧಾರವೇ ಇಲ್ಲ ಅವರಿಗೆ. ಮತ್ತೆ ವೇದಕ್ಕೂ ಕೂಡ ವಿರೋಧವಾಗಿದೆ, ವೇದ ವಾಕ್ಯವಾಗಿದೆ. ಆದ್ದರಿಂದ ಅವ್ರು ಹೇಳ್ತಕ್ಕಂಥದ್ದು ಭ್ರಾಂತಿ ಅಂತ ಹೇಳಿ ಶ್ರುತಿ ಉಪಪತ್ತಿಭ್ಯಾಂಚ ಸಿದ್ಧಂ ಆತ್ಮನೋ ಅಸಂಸಾರಿತ್ವಂ. ಹೀಗೆ ಶ್ರುತಿ ಮತ್ತೆ ತರ್ಕ ಎರಡರಿಂದಲೂ ಕೂಡ ಆತ್ಮನು ಅಸಂಸಾರಿಯೇ, ಎಂದಿಗೂ ಕೂಡ ಅಸಂಸಾರಿಯೇ ಎನ್ನುವುದು ಸಿದ್ಧವಾದಂತಾಯಿತು. ಹಾಗೆ ಆಗಮದಿಂದ ಮಾತ್ರ ಪ್ರತ್ಯಕ್ಷ ಪ್ರಮಾಣಕ್ಕೆ ಏನಾಗಿದೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಅದು ಪ್ರತ್ಯಕ್ಷಕ್ಕೂ ವಿರುದ್ಧ ಮತ್ತೆ ಅನುಮಾನಕ್ಕೂ ವಿರುದ್ಧ ಅಂತ ತೋರಿಸ್ಕೊಟ್ಟಿದ್ದಾಯ್ತು. ಈಗ ಈ ಆತ್ಮನಿಗೆ ಏಕತ್ವವನ್ನು ಹೇಳಿದಾರಲ್ಲ, ಆದ್ದರಿಂದಲೂ ಕೂಡ ಈ ಸಂಸಾರಿತ್ವ ನಿಜ. ಸಂಸಾರಿತ್ವ ಇದೆ ಅಂತಕ್ಕಂತಹದ್ದು ಹೊಂದೋದಿಲ್ಲ. ಯಾಕೆ, ಆತ್ಮನು ಏಕಮೇವ ದ್ವಿತೀಯ ಆಗಿದ್ದಾನೆ. ಸಂಸಾರಿತ್ವ ಮತ್ತು ಇನ್ನೊಂದು ಬರಬೇಕಲ್ಲ, ದ್ವಿತೀಯವಾದ ವಸ್ತು. ಆದ್ರೆ ಆತ್ಮನ ದ್ವಿತೀಯವಾದ ವಸ್ತು ಅಂತ, ಆತ್ಮನಿಗಿಂತ ಭಿನ್ನವಾಗಿ ಇನ್ನೊಂದು ದ್ವಿತೀಯ ವಸ್ತು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದನ್ನ ಹೇಳ್ತಾ ಇದ್ದ ನೋಡಿ, ಏಕತ್ವಾಚ. ಏನ್ ಏಕತ್ವಾಚ, ಏಕತ್ವಾಚ ನ ತಸ್ಯ ಸಂಸಾರಿತ್ವಂ. ಅವನಿಗೆ ಏಕಮೇವ ದ್ವಿತೀಯತ್ವ ಅಂತಕ್ಕಂಥದ್ದು ಇರುವುದರಿಂದ ಅವನು ಒಬ್ಬನೇ, ಇನ್ನೊಬ್ಬನಿಲ್ಲ. ಆದ್ದರಿಂದ ಅವನಿಗೆ ಸಂಸಾರಿತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ. ಅದಕ್ಕೊಂದು ಪ್ರಶ್ನೆ ಮಾಡದ, ಸ್ವಾಮಿ ಏಕತ್ವ ಅನ್ನೋದು ಹೇಗೆ ಅಂತ ಕೇಳಿದ್ರು. ಏಕತ್ವ ಅಂದ್ರೆ ಏನು, ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಮುಂದಿನ ಮಂತ್ರಣ ನೋಡಪ್ಪ. ಸಯಶ್ಚಾಯಂ ಪುರುಷೇ ಯಶ್ಚ ಸಾವಾದಿತ್ಯೆ ಸ ಏಕಃ ಅಂತ ಹೇಳಿ, ಸಹಾಯ ಅಯಂ ಪುರುಷೇ ಅಂದ್ರೆ ಯಾವ ಆ ಇವನು ಪುರುಷದಲ್ಲಿ ಇದ್ದಾನೆಯೋ, ಮತ್ತು ಎಷ್ಟ ಅಸೌ ಯಹ ಅಸೌ ಯಾವ ಅವನು ಆದಿತ್ಯನಲ್ಲಿರುವನು, ಅವರಿಬ್ಬರು ಒಂದೇ. ಚಾಂದೋಗ್ಯ ಹೇಳಿದ್ದಾರೆ ಮತ್ತೆ, ಅಕ್ಷಿ ಪುರುಷ ಆದಿತ್ಯ ಪುರುಷ ಇವರಿಬ್ಬರೂ ಕೂಡ ಒಂದೇ ಎಂಬುದಾಗಿ. ಈ ಇದರಲ್ಲೂ ಚಾಂದೋಗ್ಯದಲ್ಲೂ ಕೂಡ ಈ ಒಂದು ವಿರೋಚನ ಮತ್ತು ದೇವೇಂದ್ರ ಇವರ ಒಂದು ಆಖ್ಯಾಯಕ್ಕೆ ಬರುತ್ತಲ್ಲ, ಅಲ್ಲೂ ಕೂಡ ಹೇಳಿದ್ದಾರೆ. ಛಾಯಾಪುರುಷ ಅದು ಇದೆಲ್ಲ ಹೇಳಿ ಎಲ್ಲ ಒಂದೇ ಅಂತ ಹೇಳಿ ಅವನು ಒಂದೇ ಅಂತ ಈ ಈ ಆಗಮ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಸಯಶ್ಚಾಯಂ ಪುರುಷೇ ಯಶ್ಚ ಸವಾದಿತ್ಯೆ ಸಯೇಕ ಇತ್ಯವ ಮಾಡಿ. ಇದನ್ನ ನಾವು ಹಿಂದೆ ಮಾಡಿದ್ದೇವೆ, ವ್ಯಾಖ್ಯಾನ ಮಾಡಿದ್ದೇವೆ. ಅದರಂತೆ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಹಿಂದೆ ಆ ಒಂದು ಆನಂದವಲ್ಲಿಯಲ್ಲಿಯೇ ಇದನ್ನು ವ್ಯಾಖ್ಯೆ ಮಾಡಿದ್ದೇವೆ ನಾವು. ಎಲ್ಲಿ ಎಲ್ಲ ಕೋಶಗಳನ್ನು ಹೇಳಿ, ಆನಂದಮಯ ಕೋಶ ತನಕವೂ ಹೇಳಿ, ಅಲ್ಲಿಂದ ಮುಂದಕ್ಕೆ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ ಅಂತಕ್ಕಂಥದ್ದು ಹೇಳಿ, ಅದರಂತೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಆಗಮ ಪ್ರಮಾಣವನ್ನು ಹೇಳಿ, ಮತ್ತೆ ಪ್ರತ್ಯಕ್ಷಕ್ಕೂ ವಿರುದ್ಧ
ಮತ್ತೆ ಆ ಅನುಮಾನಕ್ಕೂ ವಿರುದ್ಧ ಇದು ಅಂತ ಹೇಳಿ ಕಪಿಲ ಕಣ ಅಂದಿದ್ದಾರಲ್ಲ ಅವರಿಗೆ ಮೂಲ ಕಾರಣವೇ ಇಲ್ಲ. ಅವರಿಗೆ ಮೂಲಾಧಾರ, ಮೂಲ ಒಂದು ಆಶ್ರಯ ಯಾವುದನ್ನು ಆಧರಿಸಿ ಹೇಳ್ತಾ ಅದೇ ಇಲ್ಲ. ಅವರಿಗೆ ಏನೋ ಅವರವ್ರು ತೋಚಿದಂತ ಹೇಳ್ಬಿಟ್ರ ಅಷ್ಟೆ ಅಂತ ಹೇಳಿ ಅದೂ ಕೂಡ ಪ್ರಮಾಣ ಸರಿ ಇಲ್ಲ ಅಂತ ಹೇಳಿ ಎಲ್ಲದಕ್ಕೂ ಹೇಳಿದ್ರು. ಈಗ ಏನ್ ಹೇಳ್ತಾರೆ, ಈ ಒಂದು ಉಪಾಸನೆಗೋಸ್ಕರ ಇದಕ್ಕೆ ಈ ಏನು ಫಲ ಅನ್ನುವುದನ್ನ ಈ ಮುಂದೆ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡಿ ಏನು ಫಲ ಅಂತಕ್ಕಂಥ ಸಯ ಏವಂ ವಿತ್ ಅಸ್ಮಾನ್ ಲೋಕಾತ್ ಪ್ರೇತ್ಯ ಇಲ್ಲಿ ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಇದು ಕೂಡ ಮಂತ್ರ ಹಿಂದೆ ಬಂದಿದೆ. ಏತಮನ್ನಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಅಂತ ಅಲ್ಲೂ ಬಂದಿದೆ. ಅದೇ ಅರ್ಥದಲ್ಲಿ ಇಲ್ಲಿ ಅಲ್ಲಿ ಆನಂದ ವಲಿಯಲ್ಲಿ ಬಂದಿತ್ತು, ಇಲ್ಲಿ ಈ ಭೃಗುವದಿಯಲ್ಲಿ ಬಂದಿದೆ. ಇಲ್ಲಿ ಏನಾಗಿದೆ, ಇಲ್ಲಿ ಲ್ಯಬಂತವಾಗಿ ಬಂದಿದೆ. ಉಪಸಂಕ್ರಮ್ಯ ಅಂತಕ್ಕಂಥ ಲ್ಯಬಂತ ರೂಪವಾಗಿ ಬಂದಿದೆ. ಅಲ್ಲಿ ಉಪಸಂಕ್ರಾಮತಿ ಎಂಬತಕ್ಕಂಥದ್ದು ಕ್ರಿಯಾಪದ ಲಟ್ಲಕಾರ ಬಂದಿದೆ. ಮತ್ತೆ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನು ಮುಂದೆ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.